ಹೇಳ್ತಾನ ಪ್ರವಚನ. ಹಂಗೆ ರಾತ್ರಿ ಹೊತ್ತು ಗೊತ್ತಿಲ್ಲ, ನಾವು 3-4 ಮಂದಿ ಕೂತಿದ್ದೆವು. ರಾತ್ರಿ ಎಲ್ಲ ಒಂದು ಸುತ್ತಟ ಕಣ್ಣು ಮುಚ್ಚಲಾರ್ದಂಗೆ ರಾತ್ರಿ ತೆಗೆದ್ವಿ. ಯಾಕೆ ಹಿಂಗೆ ಸಂತರು ಹೇಳ್ತಾರಂದ್ರೆ ಕಾಳಜಿ. ಈ ಜೀವ ಭ್ರಾಂತಿ ಒಳಗ ಅಧ್ಯಾಸದೊಳಗೆ ಮುಗಿರ್ತಾನ. ನಾನು ಸತ್ಯ, ನನ್ನ ಸಂಸಾರ ಸತ್ಯ, ನನ್ನ ಜೀವನ ಸತ್ಯ ಅಂತ ಹೇಳಿ ಹಿಂಗ ಇವಾಗ ಭ್ರಾಂತಿ ಆಗ್ಯದ. ಎಷ್ಟು ದಿವ್ಸಲಿಂದ ಆಗ್ಯದ ಅದು? ಅದು ಭಾಳ ದಿವ್ಸಲಿಂದ ಆಗ್ಯದ. ಅದನ್ನ ಹಿಂಗೆ ಹಿಡ್ಕೊಂಡು ಕೂತಿ ಹೇಳ್ತಾನ, ನನಗಿನ್ನೂ ಸಂಶಯ ಆದವು, ನಾ ಆಗುದಿಲ್ಲ, ನನಗೆ ಸಂಶಯ ಆದವು, ನಾನು ಗುರುವಿನ ಪುತ್ರ ಆಗಲಾರೆ ಅಂತ ನಮಗ ಭಯ ಅದ. ಮತ್ತಿದು ಭಯ ಯಾವಾಗ ಹೋಗ್ತದ? ಯಾವಾಗ ನಾವು ಗುರುವಿನ ಮೇಲೆ ಪ್ರವಚನ ಸತ್ಸಂಗವನ್ನು ಶುರು ಮಾಡ್ತೀವಿ, ಅವಾಗ ವಿವೇಕ ಜಾಗೃತ ಆಗ್ತದೆ. ವಿವೇಕ ಜಾಗೃತ ಆಗ್ತದ್ರೆ ಏನು ಲಾಭ ಕೊಡ್ತೈತ್ರಿ ನಮಗಂದ್ರ, ಆ ವಿಚಾರದಿಂದ ವಿವೇಕ ತಿಳಿತಂದ್ರೆ ವೈರಾಗ್ಯ ಪ್ರಾಪ್ತಿ ಆಗ್ತದೆ. ವಿವೇಕ ಅಂದ್ರೆ ಏನ್ರಿ? ವಿಚಾರ ಹೆಂಗ ಬರ್ತದ? ಮನುಷ್ಯನಿಗೆ ವಿಚಾರ ಬರ್ಬೇಕಂದ್ರೆ ಏನಾಗಬೇಕು? ದೇವ ಕೃಪಾ ಬೇಕು ನೋಡ್ರಿ. ವಿಚಾರ ನೀವು ಬರಕಂದ್ರೆ ಎಷ್ಟು ಕೃಪಾ ಅದಾವ? ದೇವ ಕೃಪಾ, ಗುರು ಕೃಪಾ, ಗ್ರಂಥ ಕೃಪಾ, ಅಂತಃಕರಣ ಕೃಪಾ, ವೇದ ಕೃಪಾ, ಇಷ್ಟು ಕೃಪಾ ಆಗ್ಯಾವ. ಅವಾಗಿಲ್ಲ ಬಂದೇರಿ ನಿಮಗ ವೇದ ಕೃಪಾ ಆಗ್ಯದ, ಗುರು ಕೃಪಾ ಆಗ್ಯದ. ದೇವರ ಕೃಪೆಯಿಂದ ಏನಾಗ್ತದ್ರಿ ಅಂತ ಕೇಳ್ಬೋದು ನೀವು. ದೇವರ ಕೃಪಾ ಆಗ್ತದ್ರಿ ಏನಾಗ್ತದ್ರಿ? ದೇವರ ಕೃಪೆಯಿಂದ ನಮಗೆ ಊಟ ಮಾಡಾಕ್ ಸಿಗ್ತದ, ಮಕ್ಕಳು ಹುಟ್ಟತಾವು, ಶ್ರೀಮಂತಿಕೆ ಆಗ್ತೀರಿ, ನೌಕರಿ ಸಿಗ್ತೈತಿ. ದೇವರ ಕೃಪೆಯಿಂದ ನೀವು ಮನುಷ್ಯರಾಗಿ ಹುಟ್ಟುತ್ತೀರಿ, ಎಷ್ಟೋ ಜನ್ಮ ಸತ್ಸಂಗ ಮಾಡ್ತೀರಿ, ದೇವರ ಕೃಪೆಯಿಂದ ಮಾಡ್ತೀರಿ. ಹಾಗಾದ್ರೆ ಗುರು ಕೃಪೆಯಿಂದ ಏನಾಗ್ತದ ಅಂದ್ರೆ ನಮ್ಮ ಅಂತಃಕರಣ ಒಳಗಿನ ದೋಷಗಳು ಹೋಗಿ ನಾವು ಸುಂದರ ಆಗ್ತೀವಿ. ಅದು ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಿ ಅಂದ್ರು. ಏನಂದ್ರಿ? ಜ್ಞಾನದೊಳಗೆ ನಿಂತು ಅಜ್ಞಾನ ನೋಡ್ರಂದ್ರು. ನಾವೆಲ್ಲಿ ನೋಡಾಕತ್ತೀವಿ? ಅಜ್ಞಾನದೊಳಗೆ ನಿಂತು ಜ್ಞಾನ ನೋಡಾಕತ್ತೀವಿ. ಅಟ ಬರಗೆ ನಾವು ನೋಡೋ ಜಾಗ ಏನಾಗೈತ್ರಿ? ನೀವು ಜ್ಞಾನದಲ್ಲಿ ನಿಂತು ಅಜ್ಞಾನ ನೋಡ್ರಿ ಅಂತ ಅವ್ರು ಹೇಳಿದ್ರು. ನಾವೆಲ್ಲಿ ನಿಂತೀವಿ? ಅಜ್ಞಾನದಲ್ಲಿ ನಿಂತು ಜ್ಞಾನ ನೋಡ್ತೀವಿ. ಅಜ್ಞಾನದಲ್ಲಿ ನಿಂತು ಜ್ಞಾನ ನೋಡಿದ್ರೆ ಅದು ನಮಗೆ ಜ್ಞಾನ ಕಾಣ್ತದೆ, ಅಜ್ಞಾನ ಕಾಣೋದಿಲ್ಲ. ಅದು ನಾವು ನಿಂತೀವಿ ಎಲ್ಲಿ ಜಾಗ? ಅಜ್ಞಾನದೊಳಗೆ ನಿಂತೀವಿ. ಅವಾಗ ಅಜ್ಞಾನದೊಳಗೆ ಅವು ಏನು ಮಾತಾಡಿದ್ಲು? ನೀನಂತರೂ ಹಾಳಾಗಿ ಹೋಗಿ ಇನ್ನು ಇದ್ದವಾಗ ಹಾಳು ಮಾಡಬೇಡ ಅಂತ ಜಾಸ್ತಿ ನನಗೂ ಹೇಳ್ಯಾರ. ಅವ್ರು ಅವತ್ತ ಹಿಂಗೆ ಹೇಳ್ಯಾರ ನೋಡ್ರಿ ಗುರುಜಿ, ಅವ್ವ ಹಿಂಗಂದ್ರು, ಸ್ವಲ್ಪ ನೀವು ಬರ್ರಿ ಅಂದ್ರು ನಾ ಬರುವುದಿಲ್ಲ, ಅಲ್ಲಿ ಭಗವಂತನೇ ಬರೋಬ್ಬರು ಮಾಡ್ತಾನೆ ವ್ಯವಸ್ಥೆ ಅಂದಾಗ ಅವಾಗ 2 ಬಿದ್ದು ಕಪಾಳಿಗೆ ಮತ್ತೆ ಫೋನ್ ಬಂತು. ಹೆಂಗಾರ ಮಾಡಿ ಪಂಡ್ರಪುರ ಕಳಿಸ್ತೀವಿ, ನೀವು ಅಲ್ಲಿರ್ರಿ, ಗುರು ದೀಕ್ಷಾ ಕೊಡಿಸ್ರಿ ಅಂದ್ರು. ನಾನು ಇದ್ದೆ. ಬಂದು ಹೇಳು, ನೋಡಪ್ಪ ಹಿಂಗ ಅಪ್ಪ ಅವಾಗ ಹಿಂಗೆ ಮಾಡಬಾರ್ದು ಅಂದಾಗ, ಯಾಕಂದ್ರೆ ನಾವು ಹಗಲತ್ತು ನೀವು ಹೆದರ್ತೀರ ಅಂತ ಮನುಷ್ಯ. ಹಂಗ ಅಂತ ಮನುಷ್ಯನಿಗೆ ನಾವು ಮಾತಾಡಕ್ಕೆ ಹೆದರ್ತೀವಿ. ಕಾರಣ ಅಂದ್ರೆ ಅಪ್ಪಾರ ಒಂದು ಮಾತು ಹೇಳಿದ್ರು. ಗುರುವಿನ ಚರಣಕ್ಕ ತುಕೋಬರ ಹೇಳ್ತಾರ. ಏನ್ ಹೇಳ್ತಾರ ಅವರು? ನಿಮ್ಮ ಭಗವಂತನ ಚರಣಕ್ಕ ಹಾಲೂನಿಯ ಭಾರ ರಾಹಿಲು ನಿಶ್ಚಿಂತ. ನೀವು ಭಗವಂತನ ಗುರುವಿಗೆ ಚರಣ ಆಗ್ರಿ, ಆರಾಮ ಇರಲ್ಲ. ಏನ್ ಗಂಟು ಹೋಗ್ತೈತಿ? ನಾನು ನನ್ನದು ಅಂತ 2 ದಿವಸ ಹೊತ್ಕೊಂಡು ಹೋಗೋರು ನೀವು ಗಂಟನ. ಈ ಗಂಟನ ಎಲ್ಲಾ ಚಿಂತೆ ಗಂಟನ ಭಗವಂತ ಗುರುವಿಗೆ ಚರಣಿಗೆ ಹಾಕಿ, ಭಗವಂತ ಗುರುನೇ ಪರಬ್ರಹ್ಮ ಗುರುದೇವ, ಈ ಬಾಳ ಜನ್ಮ ನನಗಿದ್ರ ಚಿಂತೆ ಕಿರಿಕಿರಿ ಬಾಳ ಆಗ್ಯದ, ಇದು ನಿನ್ನ ಚರಣಗೆ ಅರ್ಪಣೆ ಮಾಡಿ ನನ್ನ ಭಗವಂತನ ಭಕ್ತಿ ಗಣಾಸುವಂತ ಗುರು ಮಂತ್ರ ಕೊಡಪ್ಪ ಅಂತ ಹೇಳಿ ಗುರುವಿಗೆ ಭಜನೆ ಮಾಡ್ಕೊತ ಗುರುಪುತ್ರರಾಗ್ರಿ. ಯಾಕೆ ಇದನ್ನ ಪದೇ ಸಂತರು ಹೇಳ್ತಾರ? ನಿಮಗ ಕನ್ನಡ ತಿಳಿತೈತದ ಗೊತ್ತಿಲ್ಲ. ಸುಖ ಏಕ ಹೆಚ್ಚಿ ತಾಯಿ ಅಂತ ಪ್ರಶ್ನೆ ಹಾಕ್ತಾರ ತುಕೋಬ್ರ. ಅಲ್ರಿ ಸುಖಾರಿ ಎಲ್ಲಿ ಅದ? ಎಲ್ಲರೂ ಸುಖ ಬೇಕಂತ ಬಂದಿರಲಿ ನೀವು ಪಂಡ್ರಪುರ ಗದಿಗ್ ಮಾಸ. ನನ್ನ ಸುಖ ಸಿಗಲಿ, ನನ್ನ ಮಗನಿಗೆ ಸುಖ ಸಿಗಲಿ, ನನ್ನ ಮಗಳಿಗೆ ಸುಖ ಸಿಗಲಿ, ನಮ್ಮ ಸಂಸಾರ ಉದ್ಧಾರ ಆಗಲಿ ಅಂತ ನೀವು ಬಂದಿರೋದ ಮೇಲೆ ಸುಖ ಎಲ್ಲಿ ಐತಪ್ಪ ಅಂತ ಪ್ರಶ್ನೆ ಹಾಕ್ತಾರೆ. ಎಲ್ಲಿದ್ರಿ? ಸುಖ ಅಂಗಡಿಯಾಗದ? ಸುಖ ಅಂಗಡಿಯಾಗಿದ್ರೆ ಸಿಗ್ತಿತ್ತಲ್ಲ. ಹಾಗಾದ್ರೆ ಎಲ್ಲದ? ಬಹುಪಾಯಿ ಸಂತಾಚಿಯ, ಸಂತರ ಚರಣದಲ್ಲಿ ಸುಖ ಅದ. ಇದು ನಮ್ಮ ಜನರಿಗೆ ಇದು ಜ್ಞಾನ ಆಗಿಲ್ಲ. ನಾವೇನ್ ಮಾಡ್ತೀವಿ? ಎಲ್ಲರೂ ಗುರುಗೆ ನಾವು ಮಾನ್ತೀವಿ. गुरुन मानाचा आपण गुरुन मानाचा गुरुन मानाचे गुरु हमारा मोठा मानाचा गुरु वाते मना नाही. आपण असा फोटो तिचा आपण कोणता गुरुन मानाचा
गुरुन मानाचा पडतो. गुरु वाते न करता गुरुन माननो, गुरु वाते म्हणायचे. शिवालाला मानाचा आपण, शिवालाला शेज मानाचा, सेवालाला गुढी बांधलेचा, सेवालाला मायापूर जत्रा करायचा, सेवालाला जयंती करायचा, सेवालाला वाते म्हणानी आपण गुण मान सेवालाला वाते. અહીં આપણે બી નાટક થશે જના આપણે કાંઈ હોય છે ગુરુ પર સંશય આવે કે પર સંશય આવશે, ગુરુ પર સંશય આવશે, સંપ્રદાય પર સંશય આવશે, આપણું પર આપણે સંશય આવશે, આપણો સંસાર પર સંશય આવે. સમસ્યા કાંઈ વાળો છે આચબલો પડો જે બદણામાં સાપ સાપ पैदा हुए कारण भ्रांती हुई तो काय होतं भ्रांती हुई. भ्रांती कारण काय ಮಬ್ಬು ಗೊತ್ತಲ್ಲ ಏನಾಯ್ತು ಕಾರಣ ಮಬ್ಬು ಗೊತ್ತಲ್ಲ. ಪೂರ್ಣ ಬೆಳಕಿದ್ರೆ ಹಗ್ಗ ಕಾಣ್ತಿತ್ತದು, ಅದರ ದೃಶ್ಯ ಸದೃಶ್ಯ ಕಾಣ್ತಿದ್ದಿಲ್ಲ, ಹಗ್ಗ ಐತಂತ ಗೊತ್ತಾಗ್ತಿತ್ತು. ಅದಕ್ಕೆ ಕಾರಣ ಏನಪ್ಪ ಅಂದ್ರೆ ಮಬ್ಬು ಗೊತ್ತಲ್ಲ. ಆ ಮಬ್ಬು ಗೊತ್ತಲದೊಳಗೆ ಬಿದ್ದಿರುವಂತ ಹಗ್ಗ ಹಾಗಾಗಿ ತೋರದು. ಹಾಗಾಗಿ ಹಾವು ಯಾರಿಗಾರು ಕಚ್ಚದೇನು ಅಂದ್ರೆ ಕಚ್ಚಿಲ್ಲ. ಹಂಗ ನಮ್ಮೆಲ್ಲರಿಗೇನು ನಾವು ನೋಡಿರುವಂತ ಸಂಸಾರ ಮಾರುವ ಸಂಸಾರ ಎಲ್ಲೈತಿ ಅಜ್ಞಾನದೊಳಗ. ಯಾವಾಗ ಮಕ್ಕಳು ಬಡಿತಾರ ಅವಾಗ ಹುಟ್ಟದಾಗ ಸಾಯಲಿಲ್ಲ ಅಂತ ಅವಾಗ ಬೈದು. ಅವಾಗ 20 ವರ್ಷ ಮೇಲೆ ಬಡತ ತಿಂದಾಗ ಏನ್ ಹೇಳ್ತಾಳ ಅವ್ವ, ತೂಕನಾ ಹುಟ್ಟೋದ್ ನಾ ಕಾಮರ್ಬೇಕು ನೀರಿ ಅಂತಾರ. ಮತ್ ಅವಾಗ ಹೇಳಿದ್ರಿ ನನ್ನ ಮಗ ನಿನ್ ಸುಖ ಸಿಗತೈತೆ ಅಂತ ಹೇಳಿ ಅಂದ್ರೆ ಏನಿದು ಭ್ರಾಂತಿ. ನೀವ್ ಒಬ್ಬರ ಇಬ್ಬರದ